ಹಲೋ ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ ಡಿಪ್ಲೊಮಾ ಹುಡುಗರು ಇದು ಆಲ್ರೆಡಿ DCETಗೆ ಭರ್ಜರಿಯಾಗಿ ಪ್ರಿಪೇರ್ ಆಗ್ತಿರ್ತೀರಾ ಅಂತ ಭಾವಿಸ್ತೀನಿ. ಅಂಡ್ ದೆನ್ ಎಲ್ಲ ನಮ್ಮ ಡಿಪ್ಲೊಮಾ ಹುಡುಗರಿಗೆ ಒಂದೇ ಕ್ವೆಶನ್ಸ್ ಇದೆ. ಸರ್, DCET ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ? ಸೊ ಇದಕ್ಕೆ ಇವತ್ತು ಆನ್ಸರ್ ನೋಡೋಣ. ಜೊತೆಗೆ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ನಿಮ್ಮ DCET 2026 ಅಪ್ಲಿಕೇಶನ್ಸ್ ಕುರಿತಾದಂತೆ ಮೇಜರ್ ಅಪ್ಡೇಟ್ಸ್ ಇದೆ. ಸೊ ಅದ್ರ ಕುರಿತಾದಂತೂ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಒಂದು ಮೇಜರ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಎಷ್ಟೊಂದು ಜನ ಕೇಳ್ತಿದ್ರಿ ಸರ್ ಎಡಿಟಿಂಗ್ ಆಪ್ಷನ್ಸ್ ವಿಂಡೋ ಯಾವಾಗ ಓಪನ್ ಮಾಡ್ತಾರೆ ಅಂತ. ಆ ರಿಗಾರ್ಡಿಂಗ್ ಇನ್ಫಾರ್ಮೇಶನ್ಸ್ ಅಂಡ್ ದೆನ್ SC/ST ರಿಗಾರ್ಡಿಂಗ್ ಸ್ಪೆಷಲಿ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಹಾಗಾಗಿ ಸ್ಟೇ ಟ್ಯೂನ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಎಂಡ್ವರೆಗೂ ನೋಡಿ. ಸೊ ದಟ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಮೊದಲನೇ ಸಲ ಯಾರೆಲ್ಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ don't forget to share with your friends. And then very quick update. So ತಮ್ಮೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಸೊ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ವಿ ಹ್ಯಾವ್ ಲಾಂಚ್ಡ್ TRP ಕೋರ್ಸ್ ಅಂದರೆ ಟಾರ್ಗೆಟೆಡ್ ರಿವಿಷನ್ ಪ್ರೋಗ್ರಾಮ್ ಸೀರೀಸ್ನ ಲಾಂಚ್ ಮಾಡಿದ್ದೀವಿ. ಜಸ್ಟ್ ಫಾರ್ ₹399. ಈ ಒಂದು ಕೋರ್ಸಲ್ಲಿ ಏನೇನು ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ ಆಲ್ರೆಡಿ ವಿಡಿಯೋ ಮಾಡಿ ಕವರ್ ಮಾಡಿದ್ದೀವಿ. ಸೊ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಬ್ಯಾಕ್ ವಾಚ್ ದಿಸ್ ಸೀರೀಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರಿವಿಷನ್ ಪರ್ಪಸ್. ಸೊ ನಿಮ್ಮ DCET ಕಾನ್ಸಂಟ್ರೇಟ್ ಆಗಿ ರಿವಿಷನ್ ಏನಿದೆ ಆ ರಿವಿಷನ್ ಫೋಕಸ್ಡ್ ಆಗೇ ಈ ಒಂದು ಸೀರೀಸ್ ಮಾಡ್ತಿರೋದು. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಸಹ ಡಿಸ್ಕಸ್ ಮಾಡ್ತಾರೆ, ಸೊಲ್ಯೂಷನ್ಸು ಸಹ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ದ್ಯಾಟ್, ನಿಮಗೆ ಪ್ರೀವಿಯಸ್ ಇಯರಲ್ಲಿ ಕಾಲೇಜ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೋರ್ಸ್. ದೋಸ್ ಹೂ ವಾಂಟ್ ವಿಶ್ ಟು ಜಾಯಿನ್ ಯು ಕ್ಯಾನ್ ಟೇಕ್ ಅಪ್. ಸರ್ ಎಲ್ಲಿ ಅಂದರೆ ನಮ್ಮ ತ್ರಿಬಲ್ ಟಿ ಲೈವ್ ಲರ್ನ್ ಆ್ಯಪಲ್ಲಿ ಅವೈಲಬಲ್ ಇದೆ. ಸೊ ನಮ್ಮ ತ್ರಿಬಲ್ ಟಿ ಲೈವ್ ಲರ್ನ್ ಆ್ಯಪ್ ಬೋತ್ ಮೊಬೈಲಲ್ಲೂ ಸಹ ನೀವು ಯೂಸ್ ಮಾಡ್ಬೋದು, ಟ್ಯಾಬಲ್ಲೂ ಸಹ ಯೂಸ್ ಮಾಡ್ಬೋದು, ಹಾಗೆಯೇ ಲ್ಯಾಪ್ಟಾಪಲ್ಲೂ ಅಥವಾ ಡೆಸ್ಕ್ಟಾಪಲ್ಲೂ ಸಹ ಯೂಸ್ ಮಾಡ್ಬೋದು. ದಿಸ್ ಈಸ್ ಅವೈಲಬಲ್ ಫಾರ್ ಬೋತ್. ಪ್ಲೇ ಸ್ಟೋರಲ್ಲೂ ಅವೈಲಬಲ್ ಇದೆ ಆಸ್ ವೆಲ್ ಆಸ್ ಆ್ಯಪ್ ಸ್ಟೋರಲ್ಲೂ ಸಹ ಅವೈಲಬಲ್ ಇದೆ. ಯಾರೆಲ್ಲ ಐಫೋನ್ ಯೂಸ್ ಮಾಡ್ತಿದ್ದೀರಾ ಅಥವಾ ಆಂಡ್ರಾಯ್ಡ್ ಯೂಸ್ ಮಾಡ್ತಿದ್ದೀರಾ, ಬೋತ್ ಕ್ಯಾನ್ ಆಕ್ಸೆಸ್ ಅವರ್ ತ್ರಿಬಲ್ ಟಿ ಲೈವ್ ಲರ್ನ್ ಆ್ಯಪ್. These are our social media channels. So Instagram, WhatsApp, as well as YouTube and Telegram channel link ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೊ ಪ್ಲೀಸ್ ಡೂ ಕನೆಕ್ಟ್ ವಿತ್ ದಟ್ ಸೊ ದಟ್ ನಿಮ್ಮ DCET ರಿಗಾರ್ಡಿಂಗ್ ಅಂಡ್ ದೆನ್ ಡಿಪ್ಲೊಮೊ ರಿಗಾರ್ಡಿಂಗ್ ಏನೇ ಇನ್ಫಾರ್ಮೇಷನ್ಸ್ ಬಂದರೂ ಇನ್ಸ್ಟೆಂಟ್ ಆಗಿ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಅಂಡ್ ದಿಸ್ ಇಸ್ ಆರ್ ವೆಬ್ಸೈಟ್. ನಮ್ಮ ವೆಬ್ಸೈಟಲ್ಲಿ ಹೋಗಿದ ತಕ್ಷಣ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ DCET ರ್ಯಾಂಕ್ ಪ್ರಿಡಿಕ್ಟರ್. ಸೊ DCET ರ್ಯಾಂಕ್ ಪ್ರಿಡಿಕ್ಟರ್ ಯಾಕಪ್ಪ ಇಂಪಾರ್ಟೆಂಟು ಅಂದರೆ, ಒಂದು ಸಲ ನಿಮ್ಮ ರ್ಯಾಂಕ್ ಎಷ್ಟು ಬರಬಹುದು ಅಂತ ನಿಮಗೆ ಅನಲೈಸ್ ಮಾಡಿದ್ರೆ, ಸೊ ದಟ್ ನೀವು DCETಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು, ಇಷ್ಟು ಮಾರ್ಕ್ಸ್ ತೆಗಿಸ್ಬೇಕು ಅಂದರೆ ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ 10th ರ್ಯಾಂಕ್ ಬರಬೇಕು ಅಥವಾ 100 ರ್ಯಾಂಕ್ ಬರಬೇಕು ಅಂದರೆ ನಂದು CGPA ಇಷ್ಟಿದೆ, ಹಾಗಾದರೆ DCETಲಿ ಎಷ್ಟು ಮಾರ್ಕ್ಸ್ ನಾನು ತೆಗಿಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ನಿಮ್ಮ ಮೈಂಡಲ್ಲಿ ಇರುತ್ತೆ. ಸೊ ದಟ್ ಬೇಸ್ಡ್ ಆನ್ ದ್ಯಾಟ್ ನೀವು DCETಗೆ ಫೋಕಸ್ ಮಾಡಿ ಓದ್ಬೋದು. ಸೊ ನಮ್ಮ ವೆಬ್ಸೈಟ್ಗೆ ಹೋಗಿದ ತಕ್ಷಣ ಕ್ಲಿಕ್ ಆನ್ DCET ರ್ಯಾಂಕ್ ಪ್ರಿಡಿಕ್ಟರ್ ಮೇಲೆ ಇಲ್ಲಿ ಬರುತ್ತೆ. ಡಿಪ್ಲೊಮೊ CGPA ಹಾಕಿ, DCET ಮಾರ್ಕ್ಸ್ ಹಾಕಿ ಅಂಡ್ ದೆನ್ ಚೆಕ್ ಆನ್ ರ್ಯಾಂಕ್ ಕೊಟ್ಟರೆ ನಿಮಗೆ ರ್ಯಾಂಕ್ ಅವೈಲಬಲ್ ಆಗ್ತಾ ಹೋಗುತ್ತೆ. ಹಿಯರ್ ವೆರಿ ಇಂಪಾರ್ಟೆಂಟ್ ನೋಟ್, ಈ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ಪ್ರೀವಿಯಸ್ ಇಯರ್ ರಿಸಲ್ಟ್ ಡೇಟಾ ಬೇಸ್ಡ್ ಮೇಲೆ ಈ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ವರ್ಕ್ ಆಗುತ್ತೆ. ಅಂಡ್ ದೆನ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಲೆಟ್ಸ್ ಕ್ವಿಕ್ ಡೈವ್ ಇನ್ ಟು ದಿಸ್ ಅಪ್ಡೇಟ್. ಒಂದು ಸಲ ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಯು ಕ್ಯಾನ್ ಸಿ ದಿಸ್ ಆಪರ್ಚುನಿಟಿ ಟು ಕರೆಕ್ಟ್ ಎನಿ ಇನ್ಕರೆಕ್ಟ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ಸ್. ಇದೇ ಎಷ್ಟೊಂದು ಜನ ಹುಡುಗರು ಕೇಳ್ತಿದ್ರಿ. ಸೊ DCET 2026 ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶ. ಸೊ ಏನು ಮಾಡಬೇಕು ಸರ್ ಸರಿ ಮಾಡ್ಕೊಬೇಕು ಅಂದರೆ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಯು ಹ್ಯಾವ್ ಟು ಲಾಗಿನ್ ಆಗಿ ಸರಿ ಮಾಡ್ಕೊಬೇಕಾಗುತ್ತೆ. ಬಟ್ ಡೇಟ್ ಎಲ್ಲಿಂದ ಕೊಟ್ಟಿದ್ದಾರೆ, 5th of May ಇಂದ ಟಿಲ್ 20th of May ವರೆಗೂ ನಿಮಗೆ ಆಪರ್ಚುನಿಟಿ ಇದೆ, ಅವಕಾಶ ಇದೆ. ವಿತಿನ್ ದಟ್ ಒಳಗಡೆ ನೀವು ನಿಮ್ಮ ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಿಕೊಂಡು ಅಟ್ ದ ಎಂಡ್ ನೀವು ಸೇವನ್ನು ಕೊಡಬೇಕಾಗತ್ತೆ. ಸೇವ್ ಮಾಡಿಕೊಂಡು ನೀವು ಲಾಸ್ಟ್ ಫೈನಲ್ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಬಿಕಾಸ್ ಆ ಫೈನಲ್ ಡಾಕ್ಯುಮೆಂಟೇ ನೀವು ವೆರಿಫಿಕೇಷನ್ಸ್ಗೆ ತೊಗೊಂಡು ಹೋಗಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನೇನೆಲ್ಲ ಚೆಕ್ ಮಾಡ್ಕೊಬೇಕು, ಸ್ಪೆಷಲಿ ಯಾರೆಲ್ಲ ಸ್ಪೆಷಲ್ ರಿಸರ್ವೇಷನ್ಸ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಡಿಫೆನ್ಸು, ಎಕ್ಸ್ ಡಿಫೆನ್ಸು, CAPF, CRPF, BSF, ITBP ಅಥವಾ NCC, ಸ್ಪೋರ್ಟ್ಸ್, ಈ ಥರ ವಿಶೇಷ ಕ್ಯಾಟಗರಿಗಳನ್ನ ನೀವೇನಾದರೂ ಕ್ಲೈಮ್ ಮಾಡಿದರೆ ಒಂದು ಸಲ ನೀವು ಕ್ಲೈಮ್ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ವಿಚ್ ಮೀನ್ಸ್ ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ದೆನ್ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ
ವಿತ್ ರೆಸ್ಪೆಕ್ಟ್ ಟು ನೀವು ಯಾವ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದಿರೋ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಸಹ ನೀವು ಡ್ಯೂರಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂಡ್ ದೆನ್ ಮೀಸಲಾತಿ ಪ್ರಮಾಣ ಪತ್ರಗಳಿನ ಆಡಿ ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸುವ ಬಗ್ಗೆ ಖಚಿತಪಡಿಸಿಕೊಳ್ಳಿ. ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕಾದ್ರೆ ಕ್ಯಾಟಗರಿ ಕರೆಕ್ಟಾಗಿ ಕ್ಲೈಮ್ ಮಾಡಿದಿನಾ. ಸೊ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಲೈಮ್ ಮಾಡಿದಿನ ಕರೆಕ್ಟಾಗಿ ಕ್ಲೈಮ್ ಮಾಡಿರೋ ಪ್ರಕಾರ ಡೀಟೇಲ್ಸ್ ಫಿಕ್ಸ್ ಆಗಿದೆಯಾ, ಇದನ್ನ ವೆರಿಫೈ ಮಾಡ್ಕೊಳ್ಳಿ. ಅಂಡ್ ದೆನ್ SC/ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರದ ಆಧಾರ ಮೇಲೆ ಸೀಟು ಹಂಚಿಕೆಯಾಗುತ್ತದೆ. ಆದರೆ ನಿಯಮಾನುಸಾರ ಶುಲ್ಕ ವಿನಾಯಿತಿ ಪಡೆಯಲು ವರಮಾನ ಪ್ರಮಾಣ ಪತ್ರವನ್ನು ಪಡೆದು ಆಡಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ಶುಲ್ಕ ವಿನಾಯಿತಿ ಪಡೆಯಬಹುದು. ಇಲ್ಲದಿದ್ದರೆ ಅಭ್ಯರ್ಥಿಗಳು ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿದೆ. ಸೊ ಡ್ಯೂ ಟು ರಿಸರ್ವೇಷನ್ಸ್, ಫೀ ರಿಸರ್ವೇಷನ್ಸ್ಗೆ SC/ST ಅಂಡ್ ದೆನ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಅವರು ನೀವು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಒನ್ಲಿ ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದ್ರೆ ಮಾತ್ರ ನಿಮಗೆ ಫೀ ಎಕ್ಸೆಂಪ್ಷನ್ಸ್ ಆಗುತ್ತೆ, ಫ್ರೀ ರಿಸರ್ವೇಷನ್ ಸಿಗುತ್ತೆ. ಇಲ್ಲ ಅಂದರೆ ಯು ಹ್ಯಾವ್ ಟು ಪೇ ಫೀಸ್. ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಗ್ರಾಮೀಣ ಮಾಧ್ಯಮ, ರೂರಲ್ ಸ್ಟೂಡೆಂಟ್ಸು ಅರ್ಜಿ ಸರಿಯಾಗಿ ಹಾಕಿದಿನಾ ಇಲ್ವಾ ಅಂತ ನೀವು ಒಂದು ಸಲ ಚೆಕ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ಫಾರ್ ಎಕ್ಸೆಪ್ಷನಲ್ ಕೇಸಸ್. ಬಟ್ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸನು, ಪ್ರತಿಯೊಬ್ಬ ಸ್ಟೂಡೆಂಟ್ಸನು ಒಂದು ಸಲ ನಿಮ್ಮ DCT ಅಪ್ಲಿಕೇಶನ್ಸ್ ತೆಗೆದುಬಿಟ್ಟು ಅಪ್ಲಿಕೇಶನ್ಸ್ ಕರೆಕ್ಟ್ ಆಗಿದೆಯಾ, ಏನೇನೆಲ್ಲ ಮಿಸ್ಟೇಕ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಮಿಸ್ಟೇಕ್ ಆಗಿದ್ರೆ ಆ ಮಿಸ್ಟೇಕ್ನ ಎಡಿಟಿಂಗ್ ವಿಂಡೋದಲ್ಲಿ ಫ್ರಮ್ ಟುಮಾರೋ ಆನ್ವರ್ಡ್ಸ್ 5th of May ಇಂದ ಟಿಲ್ 20th of May ವರೆಗೂ ನಿಮಗೆ ಆಪರ್ಚುನಿಟೀಸ್ ಇದೆ. ಸೊ ನೀವು ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ. ಆ್ಯಂಡ್ ದೆನ್ ಆಫ್ಟರ್ ಚೇಂಜಿಂಗ್ ಫುಲ್ ಲಾಸ್ಟ್ವರೆಗೂ ಬಂದ್ಬಿಟ್ಟು ಆ ಒಂದು ಡಾಕ್ಯುಮೆಂಟ್ನ ಸೇವ್ ಆದ ನಂತರ ಮತ್ತೆ ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ವೆರಿಫೈ ಮಾಡಿ. ಈ ಆಪ್ಷನ್ ಮಿಸ್ ಆದರೆ, ಈ ಆಪರ್ಚುನಿಟಿ ಮಿಸ್ ಆದರೆ ಮತ್ತೆ ನಿಮಗೆ ಸಿಗೋದಿಲ್ಲ. ದಿಸ್ ಇಸ್ ರಿಗಾರ್ಡಿಂಗ್ ಎಡಿಟಿಂಗ್ ವಿಂಡೋ ಬಗ್ಗೆ. ಆ್ಯಂಡ್ ಒನ್ ಮೋರ್, ನೋಟಿಫಿಕೇಶನ್ ಫಾರ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಕ್ಯಾಂಡಿಡೇಟ್ಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರೀವಿಯಸ್ಸಾಗೂ ಸಹ ನಾವು ಹೇಳಿದ್ವಿ, ಪ್ರೀವಿಯಸ್ಸಲ್ಲೂ ಸಹ ಹೇಳಿದ್ವಿ, ಪ್ರೀವಿಯಸ್ ವಿಡಿಯೋಗಳಲ್ಲೂ ಕವರ್ ಮಾಡ್ತಾ SC/ST ಕುರಿತಾದಂತೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡೋ ಹೇಳಿದ್ವಿ. ಬಟ್ ಸ್ಟಿಲ್ ಎಷ್ಟೊಂದು ಜನ SC ಸ್ಟೂಡೆಂಟ್ಸು ಇದನ್ನ ಮಿಸ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಪ್ಪ ಹೇಳ್ತಿದೆ ಅಂದರೆ, SC ಸ್ಟೂಡೆಂಟ್ಸ್ ಯಾರೆಲ್ಲ SC ಕ್ಯಾಟಗರಿ ಕ್ಲೈಮ್ ಮಾಡ್ತಿದ್ರು ಅವರು ಇಂಟರ್ನಲ್ ರಿಸರ್ವೇಷನ್ಸ್ ಕೊಡ್ತಿದ್ದಾರೆ. ಏನು, ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಅಂತ. ಸೊ ಅದನ್ನ ನೀವು ಕನ್ಸರ್ನ್ಡ್ ತಹಶೀಲ್ದಾರ್ ಹತ್ರ ಸೈನ್ ಹಾಕಿಸ್ಕೊಂಡು ಆ ಡಾಕ್ಯುಮೆಂಟ್ ತಗೊಂಡು ಆ ಒಂದು ಸರ್ಟಿಫಿಕೇಟ್ ಅಲ್ಲಿರೋ RD ನಂಬರ್ನ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೆನ್ಷನ್ ಮಾಡಬೇಕಾಗಿತ್ತು. ಬಟ್ ಎಷ್ಟೊಂದು ಜನ ಸ್ಟೂಡೆಂಟ್ಸು ಓಲ್ಡ್ SC ಸರ್ಟಿಫಿಕೇಟ್ನೇ SC ಸರ್ಟಿಫಿಕೇಟ್ RD ನಂಬರೇ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಟಿಲ್ ಎಡಿಟಿಂಗ್ ಅರ್ಜಿ ಪೋರ್ಟಲ್ ಅನ್ನು ಟಿಲ್ 22nd of 5th, ದಟ್ ಇಸ್ May 2026 ಅವ್ರಿಗೂ ನಿಮಗೆ ಆಪರ್ಚುನಿಟೀಸ್ನ ಕೊಟ್ಟಿದ್ದಾರೆ SC ಸ್ಟೂಡೆಂಟ್ಸ್ಗೆ. ಸೊ ದಟ್ ಇನ್ನೂ ಯಾರೆಲ್ಲ ಇಂಟರ್ನಲ್ ರಿಸರ್ವೇಷನ್ಸ್ RD ನಂಬರ್ನ ತಗೊಂಡಿಲ್ಲ ತಹಶೀಲ್ದಾರ್ದಿಂದ, ಸೊ ದಿಸ್ ಇಸ್ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. RD ನಂಬರ್ನ ತಗೊಂಡು ಮತ್ತೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹೋಗ್ಬಿಟ್ಟು ನೀವು ನಿಮ್ಮ ಸ್ಪೆಸಿಫಿಕ್ ರಿಸರ್ವೇಷನ್ಸ್ಗೆ ಹೋಗ್ಬಿಟ್ಟು ರಿಸರ್ವೇಷನ್ ಕಾಲಮ್ಗೆ ಹೋಗ್ಬಿಟ್ಟು ನಿಮ್ಮ ಇಂಟರ್ನಲ್ ರಿಸರ್ವೇಷನ್ಸ್, ದಟ್ ಈಸ್ ಕ್ಯಾಟಗರಿ A, ಕ್ಯಾಟಗರಿ B ಅಥವಾ ಕ್ಯಾಟಗರಿ C, ನೀವು ಯಾವ ಕ್ಯಾಟಗರಿಗೆ ಬರ್ತಿರೋ ಅದನ್ನು ನೀವು RD ನಂಬರ್ ಅಲ್ಲಿ ಹಾಕಿದ್ರೆ ಮಾತ್ರ ನಿಮಗೆ SC ರಿಸರ್ವೇಷನ್ಸ್ನ ಕ್ಲೈಮ್ ಆಗುತ್ತೆ. ಅದರ್ವೈಸ್ ಇಟ್ ನಾಟ್ ಗೋನೋ ಕ್ಲೈಮ್. ಸೊ ಈ ಒಂದು ಇನ್ಫಾರ್ಮೇಷನ್ಸ್ ಬೋತ್ ವರ್ಕಿಂಗ್ ಪ್ರೊಫೆಷನಲ್ ಸ್ಟೂಡೆಂಟ್ಸ್ಗೂ ಆಗುತ್ತೆ, ಹಾಗೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗೂ ಸಹ ಅಪ್ಲೈ ಆಗುತ್ತೆ. ಸೊ ಇಬ್ರಿಗೂ ಸಹ ಅಪ್ಲೈ ಆಗುತ್ತೆ. ಬಿ ಸ್ಪೆಸಿಫಿಕ್. ಇದಿಷ್ಟು ನಿಮ್ಮ DCET 2026 ಲೇಟೆಸ್ಟ್ ಅಪ್ಡೇಟ್. ಸೊ ಮತ್ತಷ್ಟು ಅಪ್ಡೇಟ್ಗೋಸ್ಕರ ಸ್ಟೇ ಟ್ಯೂನ್. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಫಾಲೋ ಅವರ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಡೂ ಜಾಯಿನ್, ಸೊ ದಟ್ DCET ಕುರಿತಾದಂತೆ ಎಲ್ಲ ಇನ್ಫಾರ್ಮೇಷನ್ಸು ಇನ್ಸ್ಟೆಂಟಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.